ಅನಿವಾರ್ಯನ ಈಗ ಬೇಕೇ ಬೇಕು. ನನಗಂತೂ ಯುದ್ಧ ಬೇಕು. ಯಾಕೆ ಯುದ್ಧ ಬೇಕು ಅಂತಂದ್ರೆ, ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ಮತ್ತೊಬ್ಬರು ಏನಾದರೂ ದಾಳಿ ಮಾಡ್ತಾರೆ ಅಂತಾದ್ರೆ ಆ ರಾಷ್ಟ್ರ ಸರಿಯಾದ ಪಾಠವನ್ನು ಕಲಿಸಬೇಕು. ಆದರೆ ಯುದ್ಧ ಮಾಡದೆ ನೀವು ನೇರವಾಗಿ ಪಾಕಿಸ್ತಾನದ ಸೇನಾ ಪ್ರಮುಖ ಆಸಿಂ ಮುನೀರ್ನ ತೆಗೆಯುವಂತ ತಾಕತ್ತಿದೆ ಅಂತಾದ್ರೆ ನಂಗೇನು ಯುದ್ಧ ಬೇಡ. ಆಸಿಂ ಮುನೀರ್ನ ಪಾಕಿಸ್ತಾನದ ಜನರೇ ಹುಚ್ಚು ನಾಯಿಗೆ ಹೊಡೆಯುವಂತೆ ಹೊಡೆದು ಸಾಯಿಸಿ, ನಿನ್ನಿಂದಾಗಿ ನಮ್ಮ ದೇಶದ ಹೆಸರು ಹಾಳಾಯಿತು ಅಂತ ಸಾಯಿಸ್ಬಿಟ್ರೆ ಆಗ್ಲೂ ಯುದ್ಧ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸೋದು. ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಈ ಬಾರಿ ಏರ್ ಸ್ಟ್ರೈಕ್ ಅಲ್ಲ, ಒಂದ್ 4 ಜನ ಭಯೋತ್ಪಾದಕರನ್ನ ಕೊಂದಿದ್ದೀವಿ ಅನ್ನುವಂತ 70 ಜನ ಭಯೋತ್ಪಾದಕರನ್ನ ನುಗ್ಗಿ ಕೊಂದಿದ್ದೀವಿ ಅಂತ ಹೇಳುವಂತ ಅನ್ನೋನ್ ಗನ್ ಮ್ಯಾನ್ಗಳ ಆಕ್ಟಿವಿಟಿ ಎಲ್ಲ ನಮಗೆ ಪಾಕಿಸ್ತಾನದ ಸೇನೆಯೇ ಬೇಕು. ಹೇಗೆ 93,000 ಸೈನಿಕರನ್ನ ಒಂದು ಕಾಲದಲ್ಲಿ ನಾವು ಶರಣಾಗತರನ್ನಾಗಿಸಿದ್ವೋ, ಈಗ ಭಾರತ ಮತ್ತೊಮ್ಮೆ ಅದೇ ರೀತಿಯ ಸಾಮರ್ಥ್ಯ ಪ್ರದರ್ಶಿಸಬೇಕು ಅಂತ ನನಗನ್ಸುತ್ತೆ. ಭಾರತೀಯ ಸೈನ್ಯಕ್ಕೆ ಪೂರ್ಣವಾಗಿರುವಂಥ ಸ್ವಾತಂತ್ರ್ಯವನ್ನು ಕೊಟ್ಟರೆ ಡೆಫಿನೆಟ್ಲಿ ಮಾಡ್ತಾರೆ. ಮತ್ತು ಅಂಥ ಸ್ವಾತಂತ್ರ್ಯ ಕೊಡಬಲ್ಲಂಥ ಸಮರ್ಥವಾಗಿರುವಂಥ ಇದುವರೆಗಿನ ಎಲ್ಲ ಪ್ರಧಾನಿಗಳಲ್ಲಿ ಸರ್ವಶ್ರೇಷ್ಠವಾಗಿರುವ ಪ್ರಧಾನಿ ಮೇಲ್ ಕೂತಿರೋದ್ರಿಂದ ಅವರು ಈ ಕಾಗೆ ಗೂಬೆಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಇನ್ನೊಂದು ಕಡೆ ಮಂಜುನಾಥ್ ಅವರ ಪತ್ನಿ ಅಂದ್ರೆ ಒಂದ್ ಕಡೆ ಗಂಡನ್ ಕಳ್ಕೊಂಡಿದ್ದಾರೆ, ಒಂದ್ ಕಡೆ ಬದುಕು ಕಳ್ಕೊಂಡಿದ್ದಾರೆ. ಆದ್ರೆ ಅವ್ರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಿಡಿಗೇಡಿಗಳು ಬ್ಯಾಡ್ ಕಮೆಂಟ್ಸ್ ಅನ್ನ ಮಾಡ್ತಾರೆ ಇರೋದು. ಅದನ್ನೇ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಈ ಕಿಡಿಗೇಡಿಗಳು ಅಥವಾ ಈ ಕಾಗೆ ಗೂಬೆಗಳು ಎಲ್ಲ ಕಡೆ ಇರ್ತವೆ, ಎಲ್ಲ ಸಂದರ್ಭದಲ್ಲೂ ಇರುತ್ತೆ. ನಂಗೆ ಕೆಲವು ಬಾರಿ ಅನ್ಸುತ್ತೆ ಇವರುಗಳನ್ನ ಚೂ ಬಿಟ್ಟಿರೋದು ಕರ್ನಾಟಕ ಸರ್ಕಾರವೇ ಇರ್ಬೋದು ಅಂತ. ನೀವು ಈ ಥರ ಮಾತಾಡಿ ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ, ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿ. ಯಾಕೆಂದರೆ ಸ್ವತಃ ಮುಖ್ಯಮಂತ್ರಿಯೇ ನಮಗೆ ಯುದ್ಧ ಬೇಕಾಗಿಲ್ಲ ಅಂತ ಹೇಳಿ ನೀವು ದೇಶದ ನೇತೃತ್ವದ ವಿರುದ್ಧವಾಗಿ ನೀವು ಮಾತನಾಡ್ತಿದ್ದೀರಾ. ಅದು ಸಾರ್ವಭೌಮತೆಗೆ ಧಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಈ ದೇಶದ ಬಹುಸಂಖ್ಯಾತರು ಏನಿದ್ದಾರೋ, ಬಹುಸಂಖ್ಯಾತರು ಅಂದರೆ ನಾನು ಹಿಂದೂಗಳು ಅಂತ ಹೇಳ್ತಿಲ್ಲ, ಅದರಲ್ಲಿ ಅನೇಕ ಮುಸಲ್ಮಾನರು ಇದ್ದಾರೆ, ಯುದ್ಧ ಆಗಬೇಕು, ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅಂತ. ಆ ಥರ ಈ ದೇಶದಲ್ಲಿ ಒಂದೇ ವಿಚಾರಧಾರೆ ಇಟ್ಕೊಂಡು ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂಥ ಬಹುಸಂಖ್ಯಾತರ ವಿರುದ್ಧ ನಿಂತ್ಕೊಂಡು ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಇದ್ದಾರಲ್ಲ, ಇವರ ಪಿತೂರಿಯಿಂದ, ಇವರು ಕೊಟ್ಟಂಥ ಹಣದಿಂದ ಮೆರೆದಿರುವಂಥ ಕೆಲವು ಆ ಥರದ ಗೂಂಡಾ ಸ್ವರೂಪದ ಜನ ಸಹಜವಾಗಿ ಆ ಹೆಣ್ಮಗಳ ವಿರುದ್ಧ ಮಾತನಾಡುವಂಥ ಸಾಧ್ಯತೆಗಳನ್ನು ಅಲ್ಲಗಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಯಾವ ಥರದ ಬ್ರೇವ್ ಹೆಣ್ಮಗಳು ಅಂತಂದರೆ, ನನಗೆ ಆಕೆ ನೋಡಿದಾಗ ಎನರ್ಜಿ ಜಾಸ್ತಿ ಆಗಿಬಿಡ್ತು. ಆಕೆ ಹೇಳಿದ್ರು, ಸಾವಿನಿಂದ ಹೆದರೋಳಾಗಿದ್ದಿದ್ರೆ ನಾನು ಅಲ್ಲಿಂದ ಓಡೋಗಿ ಮುಚ್ಚಿಟ್ಕೊಳ್ತಿದ್ದೆ, ಆವತ್ತೇ ಹೆದರಲಿಲ್ಲ, ಇನ್ನು ಇವ್ರನ್ನ ಏನು ಕೇರ್ ಮಾಡ್ತೀನಿ ಅಂತ ನೆನ್ಪಿಟ್ಕೊಳ್ಳಿ. ನಾವು ಯಾವ ವೀರಾಂಗನೆಯರ ಬಗ್ಗೆ ಮಾತನಾಡ್ತಿದ್ವೋ, ಯಾವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ, ಕಿತ್ತೂರು ಚೆನ್ನಮ್ಮನ ಬಗ್ಗೆ ಮಾತನಾಡ್ತಿದ್ವೋ, ನಂಗೆ ಗೊತ್ತಿಲ್ಲ, ನಾನು ತುಲನೆ ಮಾಡ್ತಿರೋ ತುಂಬ ಜಾಸ್ತಿ ಅಂತ ನಿಮ್ಗೆ ಅನ್ನಿಸ್ಬೋದೇನೋ, ಆದರೆ ನನಗೆ ಸ್ಪಷ್ಟವಾಗಿದೆ ಅವ್ರ ಮಾತನ್ನು ಕೇಳಿದ ಮೇಲೆ ಆಕೆ ಯಾವುದಕ್ಕೂ ಕಡಿಮೆ ಇಲ್ಲದಂಥ ಹೆಣ್ಮಗಳು. ನಿಮ್ಮಂಥ 1000 ಜನ ಬೊಗಳಿದ್ರು ಕೂಡ ಕೇರ್ ಮಾಡದೇ ಇರುವಂಥ ಸಾಮರ್ಥ್ಯ ಇರುವಂಥ ತಾಯಿ ಅಂತ ನನಗನ್ಸುತ್ತೆ. ಯುದ್ಧ ಅನಿವಾರ್ಯನ ಈಗ ಬೇಕೇ ಬೇಕು. ನನಗಂತೂ ಯುದ್ಧ ಬೇಕು. ಯಾಕೆ ಯುದ್ಧ ಬೇಕು ಅಂತಂದ್ರೆ, ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ಮತ್ತೊಬ್ಬರು ಏನಾದರೂ ದಾಳಿ ಮಾಡ್ತಾರೆ ಅಂತಾದ್ರೆ ಆ ರಾಷ್ಟ್ರ ಸರಿಯಾದ ಪಾಠವನ್ನು ಕಲಿಸಬೇಕು. ಆದರೆ ಯುದ್ಧ ಮಾಡದೆ ನೀವು ನೇರವಾಗಿ ಪಾಕಿಸ್ತಾನದ ಸೇನಾ ಪ್ರಮುಖ ಆಸಿಂ ಮುನೀರ್ನ ತೆಗೆಯುವಂಥ ತಾಕತ್ತಿದೆ ಅಂತಾದ್ರೆ ನಂಗೇನು ಯುದ್ಧ ಬೇಡ. ಆಸಿಂ ಮುನೀರ್ನ ಪಾಕಿಸ್ತಾನದ ಜನರೇ ಹುಚ್ಚು ನಾಯಿಗೆ ಹೊಡೆಯುವಂತೆ ಹೊಡೆದು ಸಾಯಿಸಿ, ನಿನ್ನಿಂದಾಗಿ ನಮ್ಮ ದೇಶದ ಹೆಸರು ಹಾಳಾಯಿತು ಅಂತ ಸಾಯಿಸ್ಬಿಟ್ರೆ ಆಗ್ಲೂ ಯುದ್ಧ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸೋದು. ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಈ ಬಾರಿ ಏರ್ ಸ್ಟ್ರೈಕ್ ಅಲ್ಲ, ಒಂದ್ 4 ಜನ ಭಯೋತ್ಪಾದಕರನ್ನ ಕೊಂದಿದ್ದೀವಿ ಅನ್ನುವಂತ 70 ಜನ ಭಯೋತ್ಪಾದಕರನ್ನ ನುಗ್ಗಿ ಕೊಂದಿದ್ದೀವಿ ಅಂತ ಹೇಳುವಂತ ಅನ್ನೋನ್ ಗನ್ ಮ್ಯಾನ್ಗಳ ಆಕ್ಟಿವಿಟಿ ಎಲ್ಲ ನಮಗೆ ಪಾಕಿಸ್ತಾನದ ಸೇನೆಯೇ ಬೇಕು. ಹೇಗೆ 93,000 ಸೈನಿಕರನ್ನ ಒಂದು ಕಾಲದಲ್ಲಿ ನಾವು ಶರಣಾಗತರನ್ನಾಗಿಸಿದ್ವೋ, ಈಗ ಭಾರತ ಮತ್ತೊಮ್ಮೆ ಅದೇ ರೀತಿಯ ಸಾಮರ್ಥ್ಯ ಪ್ರದರ್ಶಿಸಬೇಕು ಅಂತ ನನಗನ್ಸುತ್ತೆ. ಭಾರತೀಯ ಸೈನ್ಯಕ್ಕೆ ಪೂರ್ಣವಾಗಿರುವಂಥ ಸ್ವಾತಂತ್ರ್ಯವನ್ನು ಕೊಟ್ಟರೆ ಡೆಫಿನೆಟ್ಲಿ ಮಾಡ್ತಾರೆ. ಮತ್ತು ಅಂಥ ಸ್ವಾತಂತ್ರ್ಯ ಕೊಡಬಲ್ಲಂಥ ಸಮರ್ಥವಾಗಿರುವಂಥ ಇದುವರೆಗಿನ ಎಲ್ಲ ಪ್ರಧಾನಿಗಳಲ್ಲಿ ಸರ್ವಶ್ರೇಷ್ಠವಾಗಿರುವ ಪ್ರಧಾನಿ ಮೇಲ್ ಕೂತಿರೋದ್ರಿಂದ ಅವರು ಈ ಕಾಗೆ ಗೂಬೆಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಇನ್ನೊಂದು ಕಡೆ ಮಂಜುನಾಥ್ ಅವರ ಪತ್ನಿ ಅಂದ್ರೆ ಒಂದ್ ಕಡೆ ಗಂಡನ್ ಕಳ್ಕೊಂಡಿದ್ದಾರೆ, ಒಂದ್ ಕಡೆ ಬದುಕು ಕಳ್ಕೊಂಡಿದ್ದಾರೆ. ಆದ್ರೆ ಅವ್ರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಿಡಿಗೇಡಿಗಳು ಬ್ಯಾಡ್ ಕಮೆಂಟ್ಸ್ ಅನ್ನ ಮಾಡ್ತಾರೆ ಇರೋದು. ಅದನ್ನೇ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಈ ಕಿಡಿಗೇಡಿಗಳು ಅಥವಾ ಈ ಕಾಗೆ ಗೂಬೆಗಳು ಎಲ್ಲ ಕಡೆ ಇರ್ತವೆ, ಎಲ್ಲ ಸಂದರ್ಭದಲ್ಲೂ ಇರುತ್ತೆ. ನಂಗೆ ಕೆಲವು ಬಾರಿ ಅನ್ಸುತ್ತೆ ಇವರುಗಳನ್ನ ಚೂ ಬಿಟ್ಟಿರೋದು ಕರ್ನಾಟಕ ಸರ್ಕಾರವೇ ಇರ್ಬೋದು ಅಂತ. ನೀವು ಈ ಥರ ಮಾತಾಡಿ ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ, ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿ. ಯಾಕೆಂದರೆ ಸ್ವತಃ ಮುಖ್ಯಮಂತ್ರಿಯೇ ನಮಗೆ ಯುದ್ಧ ಬೇಕಾಗಿಲ್ಲ ಅಂತ ಹೇಳಿ ನೀವು ದೇಶದ ನೇತೃತ್ವದ ವಿರುದ್ಧವಾಗಿ ನೀವು ಮಾತನಾಡ್ತಿದ್ದೀರಾ. ಅದು ಸಾರ್ವಭೌಮತೆಗೆ ಧಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಈ ದೇಶದ ಬಹುಸಂಖ್ಯಾತರು ಏನಿದ್ದಾರೋ, ಬಹುಸಂಖ್ಯಾತರು ಅಂದರೆ ನಾನು ಹಿಂದೂಗಳು ಅಂತ ಹೇಳ್ತಿಲ್ಲ, ಅದರಲ್ಲಿ ಅನೇಕ
ಮುಸಲ್ಮಾನರು ಇದ್ದಾರೆ, ಯುದ್ಧ ಆಗಬೇಕು, ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅಂತ. ಆ ಥರ ಈ ದೇಶದಲ್ಲಿ ಒಂದೇ ವಿಚಾರಧಾರೆ ಇಟ್ಕೊಂಡು ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂಥ ಬಹುಸಂಖ್ಯಾತರ ವಿರುದ್ಧ ನಿಂತ್ಕೊಂಡು ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಇದ್ದಾರಲ್ಲ, ಇವರ ಪಿತೂರಿಯಿಂದ, ಇವರು ಕೊಟ್ಟಂಥ ಹಣದಿಂದ ಮೆರೆದಿರುವಂಥ ಕೆಲವು ಆ ಥರದ ಗೂಂಡಾ ಸ್ವರೂಪದ ಜನ ಸಹಜವಾಗಿ ಆ ಹೆಣ್ಮಗಳ ವಿರುದ್ಧ ಮಾತನಾಡುವಂಥ ಸಾಧ್ಯತೆಗಳನ್ನು ಅಲ್ಲಗಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಯಾವ ಥರದ ಬ್ರೇವ್ ಹೆಣ್ಮಗಳು ಅಂತಂದರೆ, ನನಗೆ ಆಕೆ ನೋಡಿದಾಗ ಎನರ್ಜಿ ಜಾಸ್ತಿ ಆಗ್ಬಿಡ್ತು. ಆಕೆ ಹೇಳಿದ್ರು, ಸಾವಿನಿಂದ ಹೆದರೋಳಾಗಿದ್ದಿದ್ರೆ ನಾನು ಅಲ್ಲಿಂದ ಓಡೋಗಿ ಮುಚ್ಚಿಟ್ಕೊಳ್ತಿದ್ದೆ, ಆವತ್ತೇ ಹೆದರಲಿಲ್ಲ, ಇನ್ನು ಇವ್ರನ್ನ ಏನು ಕೇರ್ ಮಾಡ್ತೀನಿ ಅಂತ. ನೆನ್ಪಿಟ್ಕೊಳ್ಳಿ, ನಾವು ಯಾವ ವೀರಾಂಗನೆಯರ ಬಗ್ಗೆ ಮಾತನಾಡ್ತಿದ್ವೋ, ಯಾವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ, ಕಿತ್ತೂರು ಚೆನ್ನಮ್ಮನ ಬಗ್ಗೆ ಮಾತನಾಡ್ತಿದ್ವೋ, ನಂಗೆ ಗೊತ್ತಿಲ್ಲ, ನಾನು ತುಲನೆ ಮಾಡ್ತಿರೋ ತುಂಬ ಜಾಸ್ತಿ ಅಂತ ನಿಮ್ಗೆ ಅನ್ನಿಸ್ಬೋದೇನೋ, ಆದರೆ ನನಗೆ ಸ್ಪಷ್ಟವಾಗಿದೆ ಅವ್ರ ಮಾತನ್ನು ಕೇಳಿದ ಮೇಲೆ ಆಕೆ ಯಾವುದಕ್ಕೂ ಕಡಿಮೆ ಇಲ್ಲದಂಥ ಹೆಣ್ಮಗಳು. ನಿಮ್ಮಂಥ 1000 ಜನ ಬೊಗಳಿದ್ರು ಕೂಡ ಕೇರ್ ಮಾಡದೇ ಇರುವಂಥ ಸಾಮರ್ಥ್ಯ ಇರುವಂಥ ತಾಯಿ ಅಂತ ನನಗನ್ಸುತ್ತೆ.